ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡು ತಾಂಡವಕೃತಿಂ ವ್ಯಾಸತೀರ್ಥವಿದುಂ ಭಜೆ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗ, ಅದರಲ್ಲಿ 27ನೇ ಶ್ಲೋಕ, ಇದರ ಅರ್ಥಾನುಸಂಧಾನವನ್ನು ಮಾಡ್ಕೊಳ್ಳೋಣ. ಉಚ್ಚೈಸ್ರವಸಂ ಅಶ್ವಾನಾಂ ಉಚ್ಚೈಸ್ರವಸಮಶ್ವಾನಾಂ ವಿದ್ಧಿಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂಚ ನರಾಧಿಪಂ. ಪರಮಾತ್ಮ ತನ್ನ ವಿಭೂತಿ ರೂಪಗಳನ್ನು ನಿರೂಪಿಸ್ತಾ ಇದ್ದಾನೆ. ಎಲ್ಲೆಲ್ಲಿ ತನ್ನದು ಎಂತಹ ವಿಭೂತಿ ರೂಪ ಇದೆ ಎಂಬುದನ್ನು ಹೇಳ್ತಾ, ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿವಂಶಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ ಪುರೋದಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಃ ಸ್ಕಂಧಃ ಸರಸಾಮಸ್ಮಿ ಸಾಗರಃ ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೈಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ ಅಶ್ವತ್ಥಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರತಃ ಸಿದ್ಧಾನಾಂ ಕಪಿಲೋ ಮುನಿಃ ಅಂತ ಅನೇಕ ಕಡೆಗಳಲ್ಲಿರ್ತಕ್ಕಂಥ ತನ್ನ ವಿಭೂತಿ ರೂಪಗಳನ್ನು ಹೇಳಿ, ಇನ್ನು ಮುಂದಿನ ಈ ಶ್ಲೋಕದಲ್ಲಿ 27ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಉಚ್ಚೈಸ್ರವಸ್ಸಂ ಅಶ್ವಾನಾಂ, ಕುದುರೆಗಳ ಮಧ್ಯದಲ್ಲಿ, ಅಶ್ವಾನಾಂ ಕುದುರೆಗಳ ಮಧ್ಯದಲ್ಲಿ ನಾನು ಉಚ್ಚೈಸ್ರವಸ್ ಅಂತ. ಉಚ್ಚೈಸ್ರವಸ್ ಅಂದರೆ ಅದು ಪರಮಾತ್ಮನ ಒಂದು ವಿಭೂತಿ ರೂಪ. ಈ ಉಚ್ಚೈಃ ಶ್ರವಃ, ಉಚ್ಚೈಃ ಅಂದರೆ ಅತ್ಯುತ್ಕೃಷ್ಟ ಅಂತ ಅರ್ಥ. ಅತ್ಯುತ್ಕೃಷ್ಟವಾದ್ದರಿಂದ ಉಚ್ಚೈಶ್ರವ. ಅಂತಹ ಉಚ್ಚೈಶ್ರವ ಅಂತ ಯಾರಿದ್ದಾರೆ, ಅಂತಹ ಈ ಅತ್ಯುತ್ಕೃಷ್ಟವಾಗಿರತಕ್ಕಂತಹ ಕೀರ್ತಿಯುಳ್ಳದ್ದಾದ್ದರಿಂದ ಉಚ್ಚೈಸ್ರವಸ್ ಎಂಬ ವಿಭೂತಿ ರೂಪ ಅದು ಈ ಕ್ಷೀರ ಸಮುದ್ರದಿಂದ ಹುಟ್ಟಿರತಕ್ಕಂತಹ ಉಚ್ಚೈಸ್ರವಸ್ ಎಂಬ ಕುದುರೆಯಲ್ಲಿ ಇದೆ ಅಂತ ಹೇಳ್ತಿದ್ದಾನೆ. ಪರಮಾತ್ಮ ಅಧಿಕವಾದ ಕೀರ್ತಿ ಉಳ್ಳವನಾದ್ದರಿಂದ ಅವನು ಉಚ್ಚೈಶ್ರವಸ್ ಅಂದರೆ ಅಧಿಕವಾದ ಕೀರ್ತಿ ಉಳ್ಳವ ಅಂತ. ಆ ಶಬ್ದ ವಾಚ್ಯನಾಗಿ ಸಕಲ ಅಶ್ವಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಏನು ಕ್ಷೀರಸಾಗರಲ್ಲಿ ಹುಟ್ಟಿದಂಥ ಉಚ್ಚೈಸ್ರವಸ್ ಇದೆ, ಅದಕ್ಕೆ ಶ್ರೇಷ್ಠತ್ವವನ್ನು ಕೊಡುವ ಮೂಲಕವಾಗಿ ತನ್ಯಾಮಕನಾಗಿ ಅದರಲ್ಲಿ ವಾಸವಾಗಿದ್ದಾನೆ ಅಂತ ಅರ್ಥ. ಐರಾವತಂ ಗಜೇಂದ್ರಾಣಾಂ, ಗಜೇಂದ್ರರಲ್ಲಿ ಅವನು ಐರಾವತ ಅಂತ. ಪರಮಾತ್ಮ ವೈಕುಂಠದಲ್ಲಿರತಕ್ಕಂತಹ
ಒಂದು ಸರೋವರ, ಐರಾ ಅಂತ ಸರೋವರ, ವೈಕುಂಠದಲ್ಲಿರತಕ್ಕಂತಹ ಐರಾ ಎಂಬ ಸರೋವರದ ರಕ್ಷಕನಾಗಿದ್ದಾನೆ. ಆದ್ದರಿಂದ ಐರಾವತ ಶಬ್ದ ವಾಚ್ಯನಾಗಿದ್ದಾನೆ. ಐರವೆಂಬ ಸರೋವರದ ರಕ್ಷಕ. ಮತ್ತು ಐರ ಅಂದರೆ ಲಕ್ಷ್ಮಿ, ಲಕ್ಷ್ಮಿಗೆ ಆಶ್ರಯನಾದ್ದರಿಂದ ಐರಂ ಶ್ರೀಶ್ಚ ತದಾಶ್ರಯ ಐರಾವತ ಅಂತ. ಶ್ರೇಷ್ಠವಾಗಿರತಕ್ಕಂತಹ ಆನೆಗಳಲ್ಲಿ ಐರಾವತ. ಆ ಐರಾವತಕ್ಕೆ ಶ್ರೇಷ್ಠವನ್ನು ಕೊಡುವ ಮೂಲಕವಾಗಿ ನಾನು ಐರಾವತ ಶಬ್ದ ವಾಚ್ಯನಾಗಿದ್ದೇನೆ. ಹೇಗೆ ಐರಾವತ ಶಬ್ದ ವಾಚ್ಯನಾಗಿದ್ದೇನೆ ಅಂದರೆ, ಐರಾ ಎಂಬ ಸರೋವರದ ರಕ್ಷಕನಾದ್ದರಿಂದ, ಲಕ್ಷ್ಮಿಗೆ ಆಶ್ರಯನಾದ್ದರಿಂದ ನಾನು ಐರಾವತ ಶಬ್ದವಾಚ್ಯನಾಗಿ ಶ್ರೇಷ್ಠವಾದ ಆನೆಗಳಲ್ಲಿ ಇರತಕ್ಕಂತಹ ಐರಾವತಕ್ಕೆ ಶ್ರೇಷ್ಠತ್ವವನ್ನು ಕೊಡ್ತಾ ತನ್ಯಾಮಕನಾಗಿ ಅದರಲ್ಲಿ ವಾಸವಾಗಿದ್ದೇನೆ ಅಂತ ಹೇಳ್ತಿದ್ದಾನೆ. ನರಾಣಾಂಚ ನರಾಧಿಪಂ, ನರರ ಮಧ್ಯದಲ್ಲಿ ನರಾಧಿಪ. ನರ ಈ ಎಲ್ಲ ಮನುಷ್ಯರಿಗೂ, ನರಾಣಾಂ ಎಲ್ಲ ಮನುಷ್ಯರಿಗೂ ಪರಮಾತ್ಮ ಸ್ವಾಮಿಯಾಗಿದ್ದಾನೆ. ನರಾಣಾಂ ಅಧಿಪ ನರಾಧಿಪ, ಎಲ್ಲ ಮನುಷ್ಯರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ಪರಮಾತ್ಮ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಮನುಷ್ಯರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವು ನಾವು ರಾಜ ಅಂತ ಹೇಳ್ತೇವೆ, ಚಕ್ರವರ್ತಿ ಅಂತ. ಅಂತಹ ಚಕ್ರವರ್ತಿಗಳಲ್ಲಿ ಇದ್ದು ಚಕ್ರವರ್ತಿಗಳಿಗೆ ಶ್ರೇಷ್ಠತ್ವವನ್ನು ಕೊಡುತ್ತಾ ತನ್ಯಾಮಕನಾಗಿ ಅವರಲ್ಲಿ ವಾಸವಾಗಿದ್ದಾನೆ ಅಂತ ಇದರ ಅಭಿಪ್ರಾಯ. ನರಾಣಾಂ ಚ ನರಾಧಿಪಂ ಆಯುಧಾನಾಂ ಅಹಂ ವಜ್ರಂ, ಆಯುಧಗಳಲ್ಲಿ ನಾನು ವಜ್ರ. ಪರಮಾತ್ಮ ವಜ್ರ ಶಬ್ದವಾಚ್ಯನಾಗಿದ್ದಾನೆ. ಯಾಕೆ ಅಂದರೆ ವರ್ಜತ್ವಾತ್ ಅರಿಭಿಹಿ ವಜ್ರ, ಅವನು ಶತ್ರುಗಳಿಂದ ಬೆಳೆಲ್ಪಟ್ಟಿದ್ದಾನೆ, ಯಾರೂ ಅವನಿಗೆ ಶತ್ರುಗಳಿಲ್ಲ. ಮತ್ತು ಸರ್ವದೋಷರಹಿತನಾಗಿದ್ದಾನೆ, ಆ ಕಾರಣಕ್ಕೆ ಅವನಿಗೆ ವಜ್ರ ಅಂತ ಹೇಳಿದ್ರು. ಹೀಗೆ ಸರ್ವದೋಷರಹಿತನಾದ್ದರಿಂದ ಮತ್ತು ಶತ್ರುಗಳಿಂದ ಬೆಳೆಲ್ಪಟ್ಟವನಾದ್ದರಿಂದ ಅವನು ವಜ್ರ ಶಬ್ದವಾಚ್ಯನಾಗಿ ಆಯುಧಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ವಜ್ರ ಏನಿದೆ ಆ ವಜ್ರಕ್ಕೆ ಶ್ರೇಷ್ಠತ್ವವನ್ನು ಕೊಡ್ತಾ ತನ್ಯಾಮಕನಾಗಿ ಅದರಲ್ಲಿ ವಾಸವಾಗಿದ್ದಾನೆ. ಧೇನೂನಾಮಸ್ಮಿ ಕಾಮಧುಕ್, ಪರಮಾತ್ಮ ಅವನು ಕಾಮಧುಕ್. ಪ್ರತಿಯೊಬ್ಬ ಸಕಲ ಜೀವರ ಕಾಮನೆ ಏನಿದೆ ಅವರೆಲ್ಲರ ಕಾಮನೆಯನ್ನು ಪೂರ್ಣ ಮಾಡೋನಾದ್ದರಿಂದ, ಸಕಲರ ಕಾಮಪ್ರದನಾದ್ದರಿಂದ ಅವನು ಕಾಮಧುಕ್ ಶಬ್ದವಾಚ್ಯನಾಗಿದ್ದಾನೆ. ಕಾಮಂ ದೋಗ್ಧೀತಿ ಕಾಮದುಖ್ ದುಃಖ್. ಹೀಗೆ ಪರಮಾತ್ಮ ಸಕಲ ಜೀವರಿಗೂ ಕಾಮಪ್ರದನಾದ್ದರಿಂದ ಕಾಮಧುಕ್ ಶಬ್ದವಾಚ್ಯನಾಗಿ ಎಲ್ಲ ಗೋವುಗಳಲ್ಲಿ ಕಾಮಧೇನುವಿಗೆ ಶ್ರೇಷ್ಠತ್ವವನ್ನು ಕೊಡುತ್ತಾ ತನ್ಯಾಮಕನಾಗಿ ಅದರಲ್ಲಿ ವಾಸವಾಗಿದ್ದಾನೆ. ಇನ್ನು ಕಂದರ್ಪನಲ್ಲಿ ವಾಸವಾಗಿದ್ದಾನೆ. ಪ್ರಜನಶ್ಚಾಸ್ಮಿ ಕಂದರ್ಪ, ಪರಮಾತ್ಮ ಅನೇಕ ಸುಖಗಳನ್ನು ಅನುಭವಿಸುವ, ಆದ್ದರಿಂದ ಅವನು ಕಂದರ್ಪ. ಕಂದರ್ಪ ಸುಖಭೇದಪ, ಅವನು ಸುಖಗಳನ್ನು ಅನುಭವಿಸುವವ, ಅನೇಕ ಪ್ರಕಾರದ ಸುಖಗಳನ್ನು ಅನುಭವಿಸುವನಾದ್ದರಿಂದ ಕಂದರ್ಪ ಶಬ್ದವಾಚ್ಯನಾಗಿ ಪರಮಾತ್ಮ ಈ ಸೃಷ್ಟಿಯ ಕಾರಣನಾಗಿರತಕ್ಕಂತಹ ಪ್ರಜನನ ಸೃಷ್ಟಿಯ ಕಾರಣನಾಗಿರತಕ್ಕಂತಹ ಕಂದರ್ಪನಲ್ಲಿ ನಿಯಾಮಕನಾಗಿ ವಾಸವಾಗಿದ್ದಾನೆ ಅಂತ. ಹಾಗೆಯೇ ಸರ್ಪಾಣಾಮಸ್ಮಿ ವಾಸುಕಿಹಿ, ಪರಮಾತ್ಮ ತನ್ನಲ್ಲಿ ವಾಸಿಸುವವರಿಗೆ ಸುಖದಾಯಕನಾಗಿದ್ದಾನೆ, ಆದ್ದರಿಂದ ಅವನು ವಾಸುಕಿ. ವಾಸುಕಿರು ವಾಸ ಸುಖದಃ, ವಾಸುಕಿ ಅಂದರೆ ಸುಖವನ್ನು ಕೊಡತಕ್ಕಂಥವ ಅಂತ ಅರ್ಥ. ಹೀಗೆ ಎಲ್ಲರಿಗೂ ಸುಖಪ್ರದನಾದ್ದರಿಂದ ಯಾರು ತನ್ನಲ್ಲಿ ವಾಸ ಮಾಡ್ತಾರೋ ಅವರಿಗೆ ಸುಖಪ್ರದನಾದ್ದರಿಂದ ವಾಸುಕಿ ಶಬ್ದವಾಚ್ಯನಾಗಿ, ಆ ವಾಸುಕಿ ಒಂದೇ ತಲೆ ಉಳ್ಳಂತಹ ಸರ್ಪ, ಅಂತಹ ಸರ್ಪಗಳಲ್ಲಿ ವಾಸುಕಿಗೆ ಶ್ರೇಷ್ಠತ್ವವನ್ನು ಕೊಡ್ತಾ ತನ್ಯಾಮಕನಾಗಿ ಅದರಲ್ಲಿ ವಾಸವಾಗಿದ್ದಾನೆ ಅಂತರ್ಥ. ಹಾಗೆ ಅನಂತಶ್ಚಾಸ್ಮಿ ನಾಗಾನಾಂ, ನಾಗರಲ್ಲಿ ನಾಗರ ಮಧ್ಯದಲ್ಲಿ ಅನಂತನಾಗಿದ್ದಾನೆ. ಅನಂತ ಅಂದರೆ ಅನಂತ ಗುಣ ಪರಿಪೂರ್ಣನಾದ್ದರಿಂದ ಅವನು ಅನಂತ ಶಬ್ದ ವಾಚ್ಯನಾಗಿದ್ದಾನೆ.
ಪರಮಾತ್ಮ ಅನಂತ ಗುಣಪೂರ್ಣನಾದ್ದರಿಂದ ಅವನು ಅನಂತ ಶಬ್ದವಾಚ್ಯನಾಗಿದ್ದಾನೆ. ಇನ್ನು ಅನಂತನಿಗೆ ಅನೇಕ ತಲೆಗಳುಳ್ಳಂತಹ ಅನಂತನಿಗೆ ಶೇಷನಿಗೆ ಶ್ರೇಷ್ಠತ್ವವನ್ನು ಕೊಡುವ ಮೂಲಕವಾಗಿ ತನ್ನಿಯಾಮಕನಾಗಿ ವಾಸುಕಿಯಲ್ಲಿ ವಾಸವಾಗಿದ್ದಾನೆ. ವರುಣ ಯಾದಸಾಮಹಂ, ಪರಮಾತ್ಮನು ಅವನು ಉತ್ತಮ ಆನಂದದಾಯಕ, ಆದ್ದರಿಂದ ವರುಣೋ ವರ್ಣಾತ್. ಈ ಯಾದಸಾಂ ಜಲಚರ ಪ್ರಾಣಿಗಳಲ್ಲಿ ವರುಣನಿಗೆ ಶ್ರೇಷ್ಠತ್ವವನ್ನು ಕೊಡುತ್ತಾ, ಜಲದಲ್ಲಿರ್ತಕ್ಕಂತಹ ಜೀವಿಗಳಲ್ಲಿ ವರುಣನಿಗೆ ಶ್ರೇಷ್ಠತ್ವವನ್ನು ಕೊಡುತ್ತಾ ವರುಣ ನಿಯಾಮಕನಾಗಿ ವರುಣ ಶಬ್ದವಾಚ್ಯನಾಗಿದ್ದಾನೆ. ವರುಣ ಅಂದ್ರೇನು? ಉತ್ತಮ ಆನಂದದಾಯಕ ಅಂತ ವರುಣ ಶಬ್ದಕ್ಕೆ ಅರ್ಥ. ಪರಮಾತ್ಮ ಉತ್ತಮ ಆನಂದದಾಯಕನಾದ್ದರಿಂದ ವರುಣ ಶಬ್ದವಾಚ್ಯನಾಗಿ ಆ ಜಲಚರಗಳಲ್ಲಿರ್ತಕ್ಕಂತಹ ವರುಣನಿಗೆ ಶ್ರೇಷ್ಠತ್ವವನ್ನು ತಂದುಕೊಡ್ತಾ ತನ್ನಿಯಾಮಕನಾಗಿ ಅವನಲ್ಲಿ ವಾಸವಾಗಿದ್ದಾನೆ. ಪಿತೃಣಾಂ ಅರ್ಯಮಾ ಚಾಸ್ಮಿ, ಪರಮಾತ್ಮ ಅವ ಅರ್ಯಮ ಅಂದರೆ ಅರ್ಯಮಾ ಜ್ಞೇಯ ಮಾತ್ರತ್ವ ಅಂದರೆ ಈ ಅರ್ಯಮ ಶಬ್ದವಾಚ್ಯನಾಗಿ, ಅರ್ಯಮ ಅಂದ್ರೆ ಏನು? ತಿಳಿಯಬೇಕಾದ್ದೆಲ್ಲವನ್ನೂ ತಿಳಿದವ ಅಂತ ಅರ್ಥ. ತಿಳಿಯಬೇಕಾದ್ದೆಲ್ಲವನ್ನೂ ತಿಳಿದವನು ಅರ್ಯಮ. ಆ ಅರ್ಥದಲ್ಲಿ ಅರ್ಯಮ ಶಬ್ದವಾಚ್ಯನಾಗಿ ಇತರ ಪಿತೃದೇವತೆಗಳಿಗಿಂತ ಅರ್ಯಮ ಎಂಬ ಪಿತೃದೇವತೆಯಲ್ಲಿ ಅರ್ಯಮ ಅಂತ ಒಬ್ಬ, ಅವನಲ್ಲಿ ಶ್ರೇಷ್ಠತ್ವವನ್ನು ತಂದುಕೊಡುತ್ತಾ ತನ್ನಿಯಾಮಕನಾಗಿ ಆ ಅರ್ಯಮನಲ್ಲಿ ವಾಸವಾಗಿದ್ದಾನೆ ಅಂತ ಅರ್ಥ. ಯಮಃ ಸಂಯಮತಾಂ ಅಹಂ ಯಮಃ ಅಂತ ಹೇಳ್ತಿದ್ದಾನೆ. ಸಂಯಮತಾಂ ಅಂದರೆ ಸಂಯಮನ ಮಾಡತಕ್ಕಂಥವರು, ಸಕಲವನ್ನು ನಿಯಮನ ಮಾಡತಕ್ಕಂಥವರ ಮಧ್ಯದಲ್ಲಿ. ಸಕಲರನ್ನು ನಿಯಮನ ಮಾಡತಕ್ಕಂಥವರು ಯಾರು ಅಂದರೆ ಯಮ. ಆ ಸಕಲರನ್ನು ನಿಯಮನ ಮಾಡತಕ್ಕಂಥವರಲ್ಲಿ ಯಮನಿಗೆ ಇತರರಿಗಿಂತ ಶ್ರೇಷ್ಠತ್ವವನ್ನು ಕೊಡುತ್ತಾ ಯಮ ಶಬ್ದ ವಾಚ್ಯನಾಗಿದ್ದಾನೆ. ಯಮ ಅಂದ್ರೇನು? ಎಲ್ಲರನ್ನು ನಿಯಮನ ಮಾಡುವವ, ಸಕಲವನ್ನು ನಿಯಮಿಸುವನಾದ್ದರಿಂದ ಪರಮಾತ್ಮನಿಗೆ ಯಮ ಅಂತ ಹೆಸರು. ಹೀಗೆ ಯಮಶಬ್ದ ವಾಚ್ಯನಾಗಿ ಯಮಃ ಸಂಯಮನಾದ್ ವಿಭು, ನಿಯಮನ ಮಾಡತಕ್ಕಂತಹ ಸಾಮರ್ಥ್ಯವುಳ್ಳವನು, ಎಲ್ಲರನ್ನೂ ನಿಯಮನ ಮಾಡ್ತಕ್ಕಂಥವನು ಎಂಬ ಅರ್ಥದಲ್ಲಿ ಯಮಶಬ್ದ ವಾಚ್ಯನಾಗಿ ನಿಯಮನ ಮಾಡತಕ್ಕಂತಹ ಇತರರಿಗಿಂತ ಯಮನಿಗೆ ಶ್ರೇಷ್ಠತ್ವವನ್ನು ಕೊಡುತ್ತಾ ಆ ಯಮನ ನಿಯಾಮಕನಾಗಿ ಯಮನಲ್ಲಿ ವಾಸವಾಗಿದ್ದಾನೆ ಅಂತ ಇದರ ಅಭಿಪ್ರಾಯ. ಹಾಗೆಯೇ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ, ಇತರ ದೈತ್ಯರಿಗಿಂತ ಪ್ರಹ್ಲಾದನಿಗೆ ಶ್ರೇಷ್ಠತ್ವವನ್ನು ಕೊಡುತ್ತಾ ತನ್ನಿಯಾಮಕನಾಗಿ ಪ್ರಹ್ಲಾದನಲ್ಲಿ ವಾಸವಾಗಿದ್ದಾನೆ. ಪ್ರಹ್ಲಾದ ಅಂದರೆ ಏನು? ಪ್ರಹ್ಲಾದಸ್ಸ ಮಹಾನಂದ. ಪ್ರಹ್ಲಾದ ಅಂದರೆ ಪೂರ್ಣವಾದ ಆನಂದ ಸ್ವರೂಪನಾಗಿದ್ದಾನೆ. ಅವನು ಪೂರ್ಣವಾದ ಆನಂದ ಸ್ವರೂಪನಾದ್ದರಿಂದ ಪರಮಾತ್ಮ ಪ್ರಹ್ಲಾದ ಶಬ್ದವಾಚ್ಯನಾಗಿ ಆ ಪ್ರಹ್ಲಾದನಿಗೆ ಇತರ ದೈತ್ಯರಿಗಿಂತ ಶ್ರೇಷ್ಠತ್ವವನ್ನು ಕೊಡುತ್ತಾ ತನ್ನಿಯಾಮಕನಾಗಿ ಅವನಲ್ಲಿ ವಾಸವಾಗಿದ್ದಾನೆ ಅಂತ ಅರ್ಥ. ಕಾಲಃ ಕಲಯತಾಮಹಂ, ಈ ಕಾಲ ಶಬ್ದವಾಚ್ಯನಾಗಿ ಕಲಯತಾಂ ಅಂದರೆ ಕಾಲಃ ಆಕಲನಾದಪಿ, ಎಲ್ಲವನ್ನು ತಿಳಿದವನು ಅಂತ ಅರ್ಥ. ಎಲ್ಲವನ್ನು ಸರಿಯಾಗಿ ತಿಳಿದುಕೊಳ್ಳುವವರಿಗೆ ಕಲಯತಾಮ್ ಅಂತ ಹೇಳ್ತಾರೆ. ಆ ಎಲ್ಲರನ್ನು ಸರಿಯಾಗಿ ತಿಳಿದುಕೊಳ್ಳುವನಾದ್ದರಿಂದ ಅವನು ಕಾಲಶಬ್ದವಾಚ್ಯನಾಗಿದ್ದಾನೆ. ಮತ್ತೆ ಕಾಲಃ ಕಲಯತಾಮಹಂ, ಕಲಯತಾಂ ಇತರ ಬಂಧನಾದಿ ಕ್ರಿಯೆಗಳನ್ನು ಮಾಡ್ತಕ್ಕಂಥವರು. ಕಲಯತಾಮ್ ಅಂದರೆ ಬಂಧನ ಮಾಡ್ತಕ್ಕಂಥವ್ರು ಅಂತ ಅರ್ಥ ಇದೆ. ಬಂಧನಾದಿ ಕ್ರಿಯೆಗಳನ್ನು ಮಾಡ್ತಕ್ಕಂಥವರ ಮಧ್ಯದಲ್ಲಿ ಇತರರಿಗಿಂತ ಕಾಲನಿಗೆ ಶ್ರೇಷ್ಠತ್ವವನ್ನು ಕೊಡ್ತಾ ಪರಮಾತ್ಮ
ಎಲ್ಲವನ್ನು ಸರಿಯಾಗಿ ತಿಳಿದುಕೊಳ್ಳುವನಾದ್ದರಿಂದ ಕಾಲಶಬ್ದ ವಾಚ್ಯನಾಗಿ ಕಾಲನಲ್ಲಿ ತನ್ನಿಯಾಮಕನಾಗಿ ವಾಸವಾಗಿದ್ದಾನೆ ಅಂತ ಅರ್ಥ. ಮೃಗಾಣಾಂಚ ಮೃಗೇಂದ್ರೋಹಂ. ಮೃಗ ಅಂದರೆ ಏನು ಅಂದರೆ ಹುಡುಕೋರು ಅಂತ ಅರ್ಥ. ಹುಡುಕುವ ಭಕ್ತರಿಗೆ ಮೃಗ ಅಂತ ಹೇಳ್ತಾರೆ. ಹುಡುಕ್ತಕ್ಕಂತಹ ಭಕ್ತರಿಗೆ ಪರಮಾತ್ಮ ಮೃಗೇಂದ್ರ. ಮೃಗೇಂದ್ರೋ ಮೃಗಯತ್ಪತಿ. ಮೃಗೇಂದ್ರ ಶಬ್ದವಾಚ್ಯನಾಗಿ ಪರಮಾತ್ಮ ಯಾರು ತನ್ನನ್ನು ಹುಡುಕುವ ಭಕ್ತರಿದ್ದಾರೆ ಅಂತಹ ಭಕ್ತರಿಗೆ ತಾನು ಪ್ರಭುವಾದ್ದರಿಂದ ಮೃಗೇಂದ್ರ ಶಬ್ದವಾಚ್ಯನಾಗಿ ಇತರ ಮೃಗಗಳಿಗಿಂತ ಮೃಗೇಂದ್ರನಿಸತಕ್ಕಂತಹ ಸಿಂಹಕ್ಕೆ ಶ್ರೇಷ್ಠತ್ವವನ್ನು ಕೊಡುತ್ತಾ ತನ್ನಿಯಾಮಕನಾಗಿ ಅದರಲ್ಲಿ ವಾಸವಾಗಿದ್ದಾನೆ ಅಂತ ಅರ್ಥ. ವೈನತೇಯಶ್ಚ ಪಕ್ಷಿಣಾಂ. ಪಕ್ಷಿಗಳ ಮಧ್ಯದಲ್ಲಿ ವೈನತೇಯನಲ್ಲಿದ್ದು ವೈನತೇಯ ಶಬ್ದವಾಚ್ಯನಾಗಿ ಅವನಿಗೆ ಶ್ರೇಷ್ಠತ್ವವನ್ನು ತಂದು ಕೊಡ್ತಾ ಇದ್ದಾನೆ. ವೈನತೆಯ ಅಂತ ಯಾಕೆ ಹೆಸರು ಪರಮಾತ್ಮನಿಗೆ ಅಂದರೆ, ಯಾರು ಅನನ್ಯರಾಗಿ ತನ್ನನ್ನು ನಮಿಸ್ತಾರೋ ಅನನ್ಯರಾಗಿ ನಮಿಸ್ತಕ್ಕಂಥವರಿಗೆ ಪರಮಾತ್ಮ ಆಶ್ರಯ ಕೊಟ್ಟಿದ್ದಾನೆ. ಆದ್ದರಿಂದ ಅವನಿಗೆ ವೈನತೇಯ ಅಂತ ಹೆಸರು. ವೈನತೇಯೋ ನತಾಸ್ಪದ. ಯಾರು ನತರಾಗಿದ್ದಾರೆ ಅವರಿಗೆ ಅವನು ವೈನತೇಯ. ಅಂದರೆ ಯಾರು ಅವನಿಗೆ ನಮಸ್ಕಾರ ಮಾಡ್ತಾರೆ ಅವರಿಗೆ ಆಶ್ರಯದಾತನಾದ್ದರಿಂದ ಅವನಿಗೆ ವೈನತೇಯ ಅಂತ ಅರ್ಥ. ಆ ವೈನತೇಯ ಅಂತ ಶಬ್ದವಾಚ್ಯನಾಗಿದ್ದಾನೆ. ಆ ವೈನತೆಯ ಶಬ್ದವಾಚ್ಯನಾಗಿ ವೈನತೆಯನ್ನಿಸಿರತಕ್ಕಂತಹ ಗರುಡನಲ್ಲಿ ಇದ್ದುಕೊಂಡು ಇತರ ಪಕ್ಷಿಗಳಿಗಿಂತ ಅವನಿಗೆ ಶ್ರೇಷ್ಠತ್ವವನ್ನು ಕೊಡುತ್ತಾ ತನ್ನಿಯಾಮಕನಾಗಿ ಅವನಲ್ಲಿ ವಾಸವಾಗಿದ್ದಾನೆ. ವೈನತೇಯಶ್ಚ ಪಕ್ಷಿಣಾಂ. ಹೀಗೆ ಅನೇಕ ವಸ್ತುಗಳಲ್ಲಿ ತನ್ನ ವಿಭೂತಿ ರೂಪಗಳನ್ನು ಹೇಳ್ತಾ ಆ ಎಲ್ಲ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳ್ತಾ ಇವೆ. ಅವನೇ ಮೃಗೇಂದ್ರ, ಅವನೇ ವೈನತೇಯ, ಅವನೇ ಕಾಲ, ಅವನೇ ಪ್ರಹ್ಲಾದ, ಅವನೇ ಯಮ. ಇವೆಲ್ಲ ಶಬ್ದಗಳು ಪರಮಾತ್ಮನ ಹೇಗೆ ಹೇಳ್ತಾ ಇವೆ? ಆ ಶಬ್ದವಾಚ್ಯನಾಗಿ ಅಲ್ಲಿ ವಾಸವಾಗಿದ್ದಾನೆ ಅಂತ ಹೇಳಿದ್ರೆ ಸಾಕಾ? ಪವನಃ ಪವತಾಮಸ್ಮಿ ಅಂತ ಹೇಳ್ತಾನೆ. ಅವನು ಪವನ. ಪವನ ಅಂದರೆ ಯಾರು? ಪವನ ಅಂದರೆ ಪರಮಾತ್ಮ. ಯಾಕೆಂದರೆ ಪಾಲಿಸುವವರಿಗೆ ಅವನು ಪೂಜ್ಯನಾದ್ದರಿಂದ ಪವನ. ಹೀಗೆ ಎಲ್ಲ ಶಬ್ದಗಳನ್ನು ಕೂಡ ಪರಮಾತ್ಮನಲ್ಲಿ ಸಮನ್ವಯ ಮಾಡಿ ಭಾಷ್ಯದಲ್ಲಿ ತಾತ್ಪರ್ಯದಲ್ಲಿ ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಅದನ್ನು ಇಲ್ಲಿ ರಾಯರು ವಿವೃತ್ತಿಯಲ್ಲಿ ಹೇಗೆ ಸಂಗ್ರಹ ಮಾಡಿದ್ದಾರೆ ಎಂಬುದನ್ನು ನೋಡ್ತಾ ಹೋಗೋಣ. ಅತ್ಯುತ್ಕೃಷ್ಟ ಕೀರ್ತಿಮತ್ವ ಹೇತುನಾ ಉಚ್ಚೈಶ್ರವೋ ನಾಮಾನಂ ಅಮೃತೋದ್ಭವಂ ಕ್ಷೀರಸಮುದ್ರಜಾತೋಚ್ಚೈಶ್ರವಸ್ಥಂ ವಿದ್ಧಿ. ಉಚ್ಚೈಶ್ರವ ಸಮಶ್ವಾನಾಂ ಅಂತ ಹೇಳಿದ. ಎಲ್ಲ ಕುದುರೆ ಮಧ್ಯೆ ನಾನು ಉಚ್ಚೈಶ್ರವಸ್ ಶಬ್ದವಾಚ್ಯನಾಗಿ ಉಚ್ಚೈಶ್ರವಸ್ ಎಂಬ ಕುದುರೆಯಲ್ಲಿ ಇದ್ದೇನೆ. ಉಚ್ಚೈಶ್ರವಸ್ ಅಂದರೆ ಪರಮಾತ್ಮ ಹೇಗೆ? ಅತ್ಯುತ್ಕೃಷ್ಟ ಕೀರ್ತಿಮತ್ವ ಹೇತುನಾ ಉಚ್ಚೈಶ್ರವೋ ನಾಮಾನಂ ಅಮೃತೋದ್ಭವಂ. ಅಮೃತೋದ್ಭವ ಅಂದರೆ ಕ್ಷೀರಸಾಗರದಿಂದ ಹುಟ್ಟಿದ್ದು ಅಮೃತೋದ್ಭವ. ಕ್ಷೀರ ಸಮುದ್ರ ಜಾತ ಉಚ್ಚೈಶ್ರವಸ್ಥಂ ವಿಧಿ. ಉಚ್ಚೈಶ್ರವಸ್ಸ ನಾಮ, ನಾನು ಉಚ್ಚೈಶ್ರವಸ್ಸು ಎಂಬ ಹೆಸರುಳ್ಳವನಾಗಿದ್ದೇನೆ. ಉಚ್ಚೈಶ್ರವಸ್ ಅಂದ್ರೇನು? ಉಚ್ಚೈಃ ಶ್ರವಃ ಯಸ್ಯ ಸಹ ಉಚ್ಚೈಶ್ರವಾಹ. ಅಂದರೆ ಶ್ರವ ಅಂದರೆ ಕೀರ್ತಿ, ಅತ್ಯುತ್ಕೃಷ್ಟವಾಗಿರತಕ್ಕಂತಹ ಕೀರ್ತಿ ಉಳ್ಳವನಾದ್ದರಿಂದ ಉಚ್ಚೈಶ್ರವಸ್ ಎಂಬ ಹೆಸರುಳ್ಳವನಾಗಿ ಇದ್ದೇನೆ ಅಂತ ತಿಳ್ಕೋ ಅಂತ ಹೇಳ್ತಾ ಇರೋದು. ಅತ್ಯುತ್ಕೃಷ್ಟ ಕೀರ್ತಿಮತ್ವ ಹೇತುನಾ, ಅತ್ಯುತ್ಕೃಷ್ಟವಾಗಿರತಕ್ಕಂತಹ ಕೀರ್ತಿ ಉಳ್ಳವನೆಂಬ ಕಾರಣದಿಂದಾಗಿ ಉಚ್ಚೈಶ್ರವೋ ನಾಮಾನಂ, ಉಚ್ಚೈಶ್ರವ ಎಂಬ ಹೆಸರಿನವನ್ನಾಗಿ ವಿಧಿ ತಿಳಿದುಕೋ. ಅಮೃತೋದ್ಭವಂ, ಯಾವುದು ಉಚ್ಚೈಶ್ರವಸ್ ಏನದು? ಅಮೃತೋದ್ಭವಂ ಅಂದರೆ ಕ್ಷೀರ ಸಮುದ್ರ ಜಾತ ಉಚ್ಚೈಶ್ರವಸ್ತಂ, ಕ್ಷೀರ ಸಮುದ್ರದಲ್ಲಿ ಹುಟ್ಟಿರತಕ್ಕಂತಹ ಉಚ್ಚೈಶ್ರವಸ್ ಎಂಬ ಕುದುರೆಯಲ್ಲಿ ಇದ್ದವನನ್ನಾಗಿ ತಿಳಿದುಕೋ ಅಂತ
ಅದರ ಅಭಿಪ್ರಾಯ ಅಂತ ಗೀತಾವಿವೃತ್ತಿಯಲ್ಲಿ ವಿವರಿಸ್ತಾರೆ. ಆಮೇಲೆ ಐರಾವತಃ ಗಜೇಂದ್ರಾಣಾಂ, ಐರಾವತಂ ಗಜೇಂದ್ರಾಣಾಂ, ನಾನು ಗಜೇಂದ್ರರಲ್ಲಿ ಐರಾವತ ಅಂತ ಹೇಳ್ತಾನೆ. ಏನು ಐರಾವತ ಅಂದರೆ, ಐರಾವತ ಶಬ್ದ ಪರಮಾತ್ಮನ ಹೇಗೆ ಹೇಳುತ್ತೆ? ತದೈರಂ ಮದೀಯಂ ಸರಹ ಇತಿ ಮುಕ್ತಿಸ್ಥ ಸರಸಃ ಲಕ್ಷ್ಮ್ಯಾತ್ಮಕತ್ವೋಕ್ತೇ ಐರಂ ನಾಮ ಶ್ರೀಃ ತಾಮವತೀತಿ ಐರಾವತ ನಾಮಾನಂ ಇಂದ್ರವಾಹನಸ್ಥಂ ವಿದ್ಧಿ. ಐರಾವತ ಅಂದರೆ, ಐರ ಅಂದರೆ ಏನು? ಐರ ಅಂದರೆ ತದೈರಂ ಮದೀಯಂ ಸರಹ, ಅದು ನನ್ನ ಸರೋವರ. ಎಲ್ಲಿರುವಂಥದ್ದು? ಶ್ವೇತದ್ವೀಪದಲ್ಲಿ. ಪರಮಾತ್ಮನ 3 ಧಾಮಗಳು, ವೈಕುಂಠ, ಅನಂತಾಸನ, ಶ್ವೇತದ್ವೀಪ. ಈ ಶ್ವೇತದ್ವೀಪವೆಂಬ ಪರಮಾತ್ಮನ ಧಾಮದಲ್ಲಿ ಈ ಲಕ್ಷ್ಮೀ ಸ್ವರೂಪವಾಗಿರತಕ್ಕಂಥ ಒಂದು ಸರೋವರ ಇದೆ. ಅದಕ್ಕೆ ಐರ ಅಂತ ಹೇಳ್ತಾರೆ, ಐರ ಸರೋವರ. ಅಂತಹ ಐರ ಸರೋವರ ಮತ್ತು ಐರ ಅಂದರೆ ಲಕ್ಷ್ಮೀದೇವಿ ಅಂತಲೂ ಅರ್ಥ ಇದೆ. ಆ ಸರೋವರಕ್ಕೆ ಆಶ್ರಯನಾದ್ದರಿಂದ ಅಥವಾ ಸರೋವರ ಇದೆ ಅಂತ ನಿರೂಪಿಸುವ ಮೂಲಕವಾಗಿ ಆ ಐರ ಸರೋವರ ಅದು ಲಕ್ಷ್ಮೀ ಸ್ವರೂಪ ಅಂತ ಹೇಳಿದ್ರಿಂದ ಐರ ಅಂದರೆ ಲಕ್ಷ್ಮೀದೇವಿ. ಐರಂ ಅವತಿ ಇತಿ ಐರಾವತ, ಆ ಲಕ್ಷ್ಮೀದೇವಿಯನ್ನು ರಕ್ಷಣೆ ಮಾಡ್ತಾನೆ ಎಂಬ ಕಾರಣಕ್ಕೆ ಇವನು ಐರಾವತ ಶಬ್ದವಾಚ್ಯನಾಗಿ ಲಕ್ಷ್ಮೀದೇವಿಗೆ ರಕ್ಷಕನಾದ್ದರಿಂದ ಇಂದ್ರನ ವಾಹನವಾಗಿರತಕ್ಕಂತಹ ಐರಾವತದಲ್ಲಿ ತನ್ನ ಐರಾವತವೆಂಬ ವಿಭೂತಿ ರೂಪ ಇದೆ ಎಂಬುದನ್ನು ತಿಳಿದುಕೋ ಅಂತ ಅದರ ಅಭಿಪ್ರಾಯ. ತದೈರಂ ಮದೀಯಂ ಸರಹ ಇತಿ ಮುಕ್ತಿಸ್ಥ ಸರಸಃ, ತದೈರಂ ಮದೀಯಂ ಸರಹ ಎಂಬ ಮುಕ್ತಿಯಲ್ಲಿ ಶ್ವೇತದ್ವೀಪದಲ್ಲಿ ಇರತಕ್ಕಂತಹ ಸರೋವರ ಅದು ಲಕ್ಷ್ಮೀ ಸ್ವರೂಪ ಅಂತ ಹೇಳಿದ್ರಿಂದ ಐರ ಅಂದರೆ ಲಕ್ಷ್ಮಿ. ಅಂತಹ ಲಕ್ಷ್ಮಿಯನ್ನು ತಾಮ್ ಅವತೀತಿ ಐರಾವತ ನಾಮಾನಂ, ಅವಳನ್ನು ರಕ್ಷಣೆ ಮಾಡ್ತಾನೆ ಎಂಬ ಕಾರಣಕ್ಕೆ ಐರಾವತ ಶಬ್ದವಾಚ್ಯನಾಗಿ ಆ ಇಂದ್ರನ ಮಹಾನಾಗಿರತಕ್ಕಂತಹ ಐರಾವತದಲ್ಲಿ ನನ್ನನ್ನು ಇರುವುದನ್ನಾಗಿ ವಿದ್ಧಿ ತಿಳಿದುಕೋ. ಇನ್ನು ನರೇಶ್ವರತ್ವ ಹೇತುನ, ನಾನು ನರಾಧಿಪ, ನರಾಣಾಂಚ ನರಾಧಿಪ, ನರರ ಮಧ್ಯದಲ್ಲಿ ನರಾಧಿಪ. ನರಾಧಿಪ ಅಂದರೆ ಎಲ್ಲ ಮನುಷ್ಯರನ್ನು ರಕ್ಷಣೆ ಮಾಡ್ತಕ್ಕಂಥವ ಅಂತ ಅರ್ಥ. ಎಲ್ಲರ ಮನುಷ್ಯರನ್ನು ರಕ್ಷಣೆ ಮಾಡ್ತಕ್ಕಂಥವನು ಅವನು ನರಾಧಿಪ ಅಂದರೆ ರಾಜ, ಚಕ್ರವರ್ತಿ. ಆ ನರೇಶ್ವರತ್ವ ಹೇತುನ, ಎಲ್ಲ ನರರಿಗೂ ನಾನೇ ಸ್ವಾಮಿ, ಎಲ್ಲರಿಗೂ ನಾನೇ ಸ್ವಾಮಿ. ಆದ್ದರಿಂದ ಆ ನರಾಧಿಪರಾಗಿರ್ತಕ್ಕಂತಹ ಚಕ್ರವರ್ತಿಗಳಿರ್ತಕ್ಕಂತಹ ಪರಮಾತ್ಮನ ವಿಭೂತಿ ರೂಪ, ಆ ರೂಪವನ್ನು ನೀನು ನರರಿಗೆ ಸ್ವಾಮಿಯಾಗಿರತಕ್ಕಂತಹ ಆ ಚಕ್ರವರ್ತಿಯಲ್ಲಿ ಇರತಕ್ಕಂತಹ ನನ್ನ ರೂಪವನ್ನು ನೀನು ತಿಳಿದುಕೋ. ಅಂತಹ ಚಕ್ರವರ್ತಿಗಳಲ್ಲಿ ನರಾಧಿಪ ಶಬ್ದವಾಚ್ಯನಾಗಿ ನಾನು ಅವರಿಗೆ ಶ್ರೇಷ್ಠತ್ವವನ್ನು ತಂದುಕೊಡ್ತೇನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಆಯುಧಾನಾಂ ಅಹಂ ವಜ್ರಂ ಎಂಬ ಶ್ಲೋಕದ ವಿವೃತಿಯನ್ನು ನೋಡೋಣ. ವಜ್ರನಾಮ, ವಜ್ರ ಎಂಬುದು ಇಂದ್ರನ ಆಯುಧ. ಆ ಇಂದ್ರನ ಆಯುಧದಲ್ಲಿ ವಜ್ರ ಎಂಬ ಹೆಸರಿಂದ ಪರಮಾತ್ಮ ಇದ್ದಾನೆ. ಯಾಕೆ ಅಂದರೆ ಸರ್ವದೋಷ ವರ್ಜಿತತ್ವಾದ್ ಅರಿಭಿಹಿ ವರ್ಜನಾದ್ವಾ ವಜ್ರನಾಮ. ಪರಮಾತ್ಮನಿಗೆ ವಜ್ರ ಅಂತ ಹೆಸರು ಯಾಕೆ ಅಂದರೆ ಅವನು ಸರ್ವದೋಷ ವರ್ಜಿತನಾಗಿದ್ದಾನೆ. ಪರಮಾತ್ಮನಲ್ಲಿ ಯಾವ ದೋಷಗಳು ಇಲ್ಲ ಎಂಬುದಾಗಿ ಬ್ರಹ್ಮಸೂತ್ರಗಳ 2ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾರೆ, ಅವಿರೋಧಾಧ್ಯಾಯದಲ್ಲಿ. ಅಂತಹ ಎಲ್ಲ ದೋಷಗಳಿಂದ ಅವನು ದೂರನಾದ್ದರಿಂದ ಅಥವಾ ತನ್ನ ಶತ್ರುಗಳಿಂದ ವರ್ಜಿತತ್ವ, ತನ್ನ ಶತ್ರುಗಳಿಂದ ದೂರದಲ್ಲಿದ್ದುದರಿಂದ ಅವನಿಗೆ ವಜ್ರ ಅಂತ ಹೆಸರು.
ಹೀಗೆ ವಜ್ರ ಶಬ್ದವಾಚ್ಯನಾಗಿ ಇಂದ್ರನ ಆಯುಧವಾಗಿರತಕ್ಕಂತಹ ವಜ್ರಾಯುಧದಲ್ಲಿ ನಿಯಾಮಕನಾಗಿ ನಾನಿದ್ದೇನೆ. ಆಯುಧಾನಾಂ ಅಹಂ ವಜ್ರಂ ಅಂದರೆ ಹಾಗೆ ಅರ್ಥ. ಸರ್ವದೋಷ ವರ್ಜಿತತ್ವಾತ್ ಅರಿಭಿಃ ವರ್ಜನಾದ್ವಾ ವಜ್ರನಾಮ ಇಂದ್ರಾಯುಧಸ್ಥಃ. ಇನ್ನು ಧೇನೂನಾಮಸ್ಮಿ ಕಾಮಧುಕ್. ಧೇನೂನಾಂ, ಧೇನು ಅಂದರೆ ಹಸುಗಳು. ಹಸುಗಳಲ್ಲಿ ಕಾಮಧುಕ್, ಕಾಮಧೇನು ಶ್ರೇಷ್ಠ. ಹಸುಗಳಲ್ಲಿ ಶ್ರೇಷ್ಠತಕ್ಕಂತಹ ಕಾಮಧೇನುನಲ್ಲಿ ನಾನಿದುಕೊಂಡು ಕಾಮಧುಕ್ ಶಬ್ದ ವಾಚ್ಯನಾಗಿದ್ದೇನೆ. ಕಾಮಧುಕ್ ಅಂತ ಯಾಕೆ ಹೇಳೋದು ಪರಮಾತ್ಮನಿಗೆ ಅಂದರೆ, ಪರಮಾತ್ಮ ತನ್ನ ಭಕ್ತರ ಕಾಮನೆಗಳನ್ನೆಲ್ಲ ಅವನು ಪೂರೈಸ್ತಾನೆ. ಉದಾರವಾಗಿ ಅವನು ಅವರವರ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ. ಆದ್ದರಿಂದ ಕಾಮಿತಾರ್ಥ ದೋಗ್ಧೃತ್ವ, ತನ್ನ ಭಕ್ತರ ಕಾಮಿತಗಳನ್ನು ಅವನು ಪೂರ್ಣ ಮಾಡುವನಾದ್ದರಿಂದ ಕಾಮಧುಕ್ ನಾಮ, ಕಾಮಧುಕ್ ಎಂಬ ಹೆಸರಿನಿಂದ ಕಾಮಧೇನುವಿನಲ್ಲಿ, ಹಸುಗಳಲ್ಲಿ ಕಾಮಧೇನುವಿನಲ್ಲಿ ಇದ್ದುಕೊಂಡು ಕಾಮಧೇನುವಿಗೆ ನಿಯಾಮಕನಾಗಿ ಕಾಮಧೇನುವಿಗೆ ಶ್ರೇಷ್ಠತ್ವವನ್ನು ತಂದುಕೊಡ್ತಾ ಇದ್ದಾನೆ ಅಂತ ಅದರ ಅಭಿಪ್ರಾಯ. ಇನ್ನು ಕಂದರ್ಪ, ಕಂದರ್ಪ ಶಬ್ದವಾಚ್ಯನಾಗಿದ್ದಾನೆ ಪರಮಾತ್ಮ. ಹೇಗೆ ಅಂದರೆ ಕಂ ಸುಖಂ ತಸ್ಯ ದರಾಹ ಪ್ರಭೇದಾಹ ತಾನ್ ಪಿಬತಿ ಅನುಭವತಿ ಇತಿ ಕಂದರ್ಪನಾಮ. ಕಂದರ್ಪ ಅಂದರೆ ಪ್ರಕೃಷ್ಟ ಜನನ ಕಾರಣ ಮನ್ಮಥ, ಜನ್ಮಕ್ಕೆ ಕಾರಣ ಆದವನು ಮನ್ಮಥ, ಅವನಿಗೆ ಕಂದರ್ಪ ಅಂತ ಹೆಸರು. ಪರಮಾತ್ಮನಿಗೆ ಕಂದರ್ಪ ಅಂತ ಯಾಕೆ ಹೆಸರು ಅಂದರೆ, ಕಂ ಅಂದರೆ ಸುಖಂ, ಸುಖಂ ಕಸ್ಯ ದರಾಹ ಕಂದರಾಹ ಕಂದರಾನ್ ಪಿಬತೀತಿ ಕಂದರ್ಪ. ಕಂ ಅಂದರೆ ಸುಖ, ಆ ಸುಖದ ದರ ಅಂದರೆ ಪ್ರಭೇದಗಳು, ಸುಖದ ನಾನಾ ಪ್ರಭೇದಗಳು ಅಂದರೆ ಎಲ್ಲ ರೀತಿಯ ಸುಖಗಳನ್ನು ಅನುಭವಿಸ್ತಕ್ಕಂಥವನು ಪರಮಾತ್ಮ. ಆದ್ದರಿಂದ ಅಂತಹ ಸುಖಗಳನ್ನು ಅನುಭವಿಸುವನಾದ್ದರಿಂದ ಕಂದರ್ಪ ಶಬ್ದವಾಚ್ಯನಾಗಿ ಈ ಕಂದರ್ಪ, ಯಾವ ಕಂದರ್ಪ? ಪ್ರಕೃಷ್ಟಜನ ಕಾರಣಾತ್ ಕಂದರ್ಪ. ಮನ್ಮಥನಿಗೆ ಕಂದರ್ಪ ಅಂತ ಹೆಸರು ಯಾಕೆ ಅಂದರೆ, ಅವನು ಎಲ್ಲರ ಜನ್ಮಕ್ಕೆ ಕಾರಣನಾಗಿದ್ದಾನೆ. ಜನ್ಮಕ್ಕೆ ಪ್ರಕೃಷ್ಟ ಕಾರಣನಾಗಿದ್ದಾನೆ. ಜೀವಿಗಳ ಜನ್ಮಕ್ಕೆ ಪ್ರಕೃಷ್ಟ ಕಾರಣ ಆದ್ದರಿಂದ ಅವನು ಮನ್ಮಥ, ಅವನು ಕಂದರ್ಪ. ಅಂತಹ ಕಂದರ್ಪನಲ್ಲಿ ಪರಮಾತ್ಮ ಕಂದರ್ಪ ಶಬ್ದವಾಚ್ಯನಾಗಿ, ಕಂದರ್ಪ ಅಂದರೆ ಏನು? ಕಸ್ಯದರಾಹ ಕಂದರಾಹ ಕಂದರಾನ್ ಪಿಬತೀತಿ ಕಂದರ್ಪ. ಎಲ್ಲ ವಿಧವಾಗಿರತಕ್ಕಂತಹ ಸುಖಗಳನ್ನು ಅನುಭವಿಸುವ ಎಂಬ ಕಾರಣಕ್ಕೆ ಪರಮಾತ್ಮನಿಗೆ ಕಂದರ್ಪ ಅಂತ ಹೆಸರು. ಕಂದರ್ಪ ಶಬ್ದವಾಚ್ಯನಾಗಿ ಈ ಮನ್ಮಥನಲ್ಲಿ ಕಂದರ್ಪವೆಂಬ ವಿಭೂತಿ ರೂಪದಿಂದ ನಾನಿದ್ದುಕೊಂಡು ನಿಯಾಮಕನಾಗಿದ್ದುಕೊಂಡು ಅವನಿಗೆ ಶ್ರೇಷ್ಠತ್ವವನ್ನು ತಂದುಕೊಟ್ಟಿದ್ದೇನೆ ಅಂತ ಈ ವಾಕ್ಯದ ಅಭಿಪ್ರಾಯ. ಇನ್ನು ಸರ್ಪಾಣಾಂ ವಾಸುಕಿ ಅಂತ ಹೇಳಿದ. ವಾಸುಕಿ ಶಬ್ದ ಹೇಗೆ ಪರಮಾತ್ಮನ ಹೇಳುತ್ತೆ ಅಂದರೆ, ಸರ್ಪಾಣಾಂ ಏಕಶಿರಸಾಂ ವಾಸಸ್ಯ ಕಂ ವಾಸಕಂ ಅತಿಶಯಾರ್ಥ ಉಕಾರಃ ವಾಸುಕಃ ತದ್ದಾತೃತ್ವೇನ ತದ್ವಾನ್ ವಾಸುಕಿ ಮತ್ವರ್ಥಕಃ ಇಕಾರ ಪ್ರತ್ಯಯಃ ವಾಸುಕಿರ್ವಾಸ ಸುಖದಃ ಇತಿ ನಿರುಕ್ತೇಹೇ. ವಾಸುಕಿ ಅಂದರೆ ವಾಸ ಸುಖದಃ, ನಿರುಕ್ತಿ ಹೇಳುತ್ತೆ. ವಾಸ ಸುಖದಃ ಅಂದರೆ ಅವನು ವಾಸದ ಸುಖವನ್ನು ಕೊಡತಕ್ಕಂಥವನು ವಾಸುಕಿ. ವಾಸುಕಿ ಶಬ್ದ ಪರಮಾತ್ಮನ ಹೇಗೆ ಹೇಳ್ತಾ ಇದೆ ಅಂದರೆ, ವಾಸಸ್ಯ ಕಂ ವಾಸಕಂ ಅಂದರೆ ವಾಸಕ್ಕೆ ಸಂಬಂಧಿಸಿದ ಸುಖ, ಅದು ವಾಸಕ. ಆ ವಾಸಕ ವಾಸುಕಿ ಆಗೋದು ಹೇಗೆ? ವಾಸಕ ಅಂತ ಆಗಬೇಕು. ವಾಸುಕಿ ಆಗೋದು ಹೇಗೆ? ವಾಸಸ್ ಸಂಬಂಧಿ ವಾಸಕ, ವಾಸುಕ ಹೇಗಾಯಿತು?
ಅಂದರೆ ವಾಸಕಂ ವಾಸಕಂ ಅತಿಶಯಾರ್ಥ ಉಕಾರ, ಅತಿಶಯಾರ್ಥದಲ್ಲಿ ಉಕಾರ ಬರ್ತದೆ, ಬಂದರೆ ವಾಸುಕ ಅಂತಾಯಿತು. ಆ ವಾಸುಕಂ ದದಾತಿ, ವಾಸುಕವನ್ನು ಕೊಡ್ತಕ್ಕಂಥವನು. ತದ್ದಾತೃತ್ವೇನ ತದ್ವಾನ್ ವಾಸುಕಿ, ಆ ವಾಸುಕವನ್ನು, ವಾಸಕ್ಕೆ ಸಂಬಂಧಪಟ್ಟಂತಹ ಸುಖವನ್ನು ಭಕ್ತರಿಗೆ ಅನುಗ್ರಹ ಮಾಡ್ತಾನೆ ಎಂಬ ಕಾರಣಕ್ಕೆ ಅವನಿಗೆ ವಾಸುಕ ಅಂತ, ವಾಸುಕ ಉಳ್ಳವನು ಪರಮಾತ್ಮ ಅಂತ. ವಾಸಸ್ಸ ಸಂಬಂಧಿ ವಾಸುಕ, ಅತಿಶಯಾರ್ಥದಲ್ಲಿ ಉಕಾರ ಬಂತು. ಹಾಗಾದರೆ ವಾಸಕ್ಕೆ ಸಂಬಂಧಿಸಿದ ಸುಖ ಅದು ವಾಸುಕ, ಅದನ್ನು ಭಕ್ತರಿಗೆ ಅವನು ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಅವನು ವಾಸುಕಿ. ವಾಸುಕ ಉಳ್ಳವನು ಎಂಬ ಅರ್ಥದಲ್ಲಿ ಮತು ಪ್ರತ್ಯಯ ಬಂದು ವಾಸುಕ ಪ್ಲಸ್ ಇ ವಾಸುಕಿ ಅಂತಾಗತ್ತೆ. ಅದರರ್ಥ ಭಕ್ತರಿಗೆ ವಾಸದ ಸುಖವನ್ನು ಅನುಗ್ರಹ ಮಾಡ್ತಾ ಇದ್ದಾನೆ ಎಂಬ ಕಾರಣದಿಂದ ಅವನು ವಾಸುಕಿ ಶಬ್ದವಾಚ್ಯನಾಗಿದ್ದಾನೆ. ವಾಸಸ್ಯಕಂ ವಾಸಕಂ ಅತಿಶಯಾರ್ಥ ಉಕಾರ ವಾಸುಕ ತದ್ದಾತೃತ್ವೇನ ತದ್ವಾನ್ ವಾಸುಕಿ, ಮತ್ವರ್ಥಕ ಇಕಾರ ಪ್ರತ್ಯಯ. ವಾಸುಕ ಉಳ್ಳವನು ವಾಸುಕಿ ಅಂತ, ಆ ಉಳ್ಳವನು ಎಂಬುದು ಮತ್ವರ್ಥಕ, ಆ ಅರ್ಥದಲ್ಲಿ ಈ ಪ್ರತ್ಯಯ ಬಂದು ವಾಸುಕಿ ಅಂತಾಯಿತು. ಹೀಗೆ ಎಲ್ಲರಿಗೂ ಸುಖವನ್ನು ಕೊಡುವನಾದ್ದರಿಂದ ವಾಸುಕಿ ಶಬ್ದವಾಚ್ಯನಾಗಿ ಸರ್ಪಾಣಾಂ ಎಲ್ಲ ಸರ್ಪಗಳ ಮಧ್ಯದಲ್ಲಿ ವಾಸುಕಿಗೆ ಶ್ರೇಷ್ಠತ್ವವನ್ನು ತಂದುಕೊಡುತ್ತಾ ಅವನಿಗೆ ನಿಯಾಮಕನಾಗಿ ಅಲ್ಲಿ ಇದ್ದಾನೆ ಅಂತ ಆ ವಾಕ್ಯದ ಅಭಿಪ್ರಾಯ. ಇನ್ನು ನಾಗಾನಾಂ ಅನಂತಃ ಅಂತ ಹೇಳಿದ. ನಾಗಾನಾಂ ಅನಂತಃ, ನಾಗರುಗಳಲ್ಲಿ ಅನಂತ, ನಾಗಗಳ ಮಧ್ಯದಲ್ಲಿ ತಾನು ಅನಂತ. ಅನಂತ ಅಂದರೆ ಶೇಷ. ಆ ಶೇಷನಲ್ಲಿ, ನಾಗಗಳ ಮಧ್ಯದಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ಶೇಷ, ಅವನಿಗೆ ಅನಂತ ಅಂತ ಹೆಸರು. ಆ ಅನಂತನಿಗೆ, ಶೇಷನಿಗೆ, ಆದಿಶೇಷನಿಗೆ ಇತರ ನಾಗಗಳಿಗಿಂತ ಶ್ರೇಷ್ಠತೆಯನ್ನು ಅನುಗ್ರಹ ಮಾಡ್ತಾ ಅನಂತ ಎಂಬ ಹೆಸರುಳ್ಳವನಾದ. ಪರಮಾತ್ಮನಿಗೆ ಅನಂತ ಅಂತ ಹೆಸರು. ಯಾಕೆ ಅನಂತ ಅಂದರೆ ದೇಶಕಾಲ ಗುಣಾನಂತೆ ಹೇತುನ ಅನಂತನಾಮ. ನಾಗಾನಾಂ ಅನೇಕ ಶಿರಸಾಂ, ನಾಗಾನಾಂ ಅಂದರೆ ಅನೇಕ ತಲೆಗಳುಳ್ಳ ಸರ್ಪಗಳ ಮಧ್ಯದಲ್ಲಿ ಶೇಷದೇವರಲ್ಲಿ ಇದ್ದುಕೊಂಡು, ಶೇಷದೇವರಲ್ಲಿ ಅನಂತ ಶಬ್ದವಾಚ್ಯನಾಗಿ ಇದ್ದುಕೊಂಡು. ಅನಂತ ಅಂದರೆ ಏನು? ದೇಶಕಾಲ ಗುಣಾನಂತೆ ಹೇತುನ, ದೇಶತಃ ಕಾಲತಃ ಗುಣತಃ ಇವನು ಪರಿಪೂರ್ಣನಾಗಿದ್ದಾನೆ. ಅಂದರೆ ಎಲ್ಲ ದೇಶಗಳಲ್ಲಿಯೂ ಪರಮಾತ್ಮ ಇದ್ದಾನೆ, ಎಲ್ಲ ಕಾಲಗಳಲ್ಲಿಯೂ ಪರಮಾತ್ಮ ಇದ್ದಾನೆ, ಮತ್ತು ಎಲ್ಲ ಗುಣಗಳು ಕೂಡ ಪರಮಾತ್ಮನಿರುವಂಥದ್ದು. ಹೀಗೆ ದೇಶತಃ ಕಾಲತಃ ಗುಣತಃ ಆನಂತ್ಯ ಅಂದರೆ ಎಲ್ಲ ದೇಶಗಳಲ್ಲಿಯೂ ಪರಮಾತ್ಮ ಇದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಎಲ್ಲ ಕಾಲದಲ್ಲಿಯೂ ಇದ್ದಾನೆ, ಮತ್ತು ಎಲ್ಲ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಎಂಬ ಕಾರಣದಿಂದ ದೇಶತಃ ಕಾಲತಃ ಗುಣತಃ ಅವನು ಅನಂತ್ಯ ಉಳ್ಳವನಾದ್ದರಿಂದ ಅವನು ಅನಂತ ಶಬ್ದ ವಾಚ್ಯನಾಗಿದ್ದಾನೆ. ದೇಶಕಾಲ ಗುಣಾನಂತೆ ಹೇತುನ ಅನಂತನಾಮ, ಅನಂತ ಶಬ್ದ ವಾಚ್ಯನಾಗಿ ಶೇಷಗತಃ, ಶೇಷನಲ್ಲಿ ಇದ್ದುಕೊಂಡು ಅವನಿಗೆ ಇತರ ಸರ್ಪಗಳ ಮಧ್ಯದಲ್ಲಿ ಶ್ರೇಷ್ಠತೆಯನ್ನು ತಂದುಕೊಡುತ್ತಾ ಆ ಒಂದು ಅನಂತವೆಂಬ ವಿಭೂತಿ ರೂಪದಿಂದ ಅವನಲ್ಲಿ ಇದ್ದಾನೆ. ಇನ್ನು ವರುಣ ವರುಣ ಶಬ್ದವಾಚ್ಯನಾಗಿದ್ದಾನೆ ಹೇಗೆ ಅಂದರೆ ಅದನ್ನು ನಿರೂಪಿಸ್ತಾರೆ. ಯಾದಸಾಂ ಜಲಚರಾಣಾಂ ಉತ್ಕೃಷ್ಟ ಆನಂದದತ್ವಾತ್ ವರುಣನಾಮ ವರುಣಸ್ಥಃ. ಪರಮಾತ್ಮನಿಗೆ ವರುಣ ಅಂತ ಹೆಸರು ಯಾಕೆ ಅಂದರೆ ಯಾದಸಾಂ, ಯಾದಸ್ ಅಂದರೆ ನೀರಿನಲ್ಲಿ ವಾಸಜೀವಿಗಳಿಗೆ ಯಾದಸ್ ಅಂತಾರೆ. ನೀರಿನಲ್ಲಿ ವಾಸ ಮಾಡತಕ್ಕಂತಹ ಜೀವಿಗಳಿಗೆ ಸಂಬಂಧಿಸಿದ ಹಾಗೆ ನೀರಿನಲ್ಲಿ ಅನೇಕ ಜೀವಿಗಳ ವಾಸವಾಗಿದ್ದಾರೆ. ವರುಣನು ನೀರಿನಲ್ಲಿ ವಾಸವಾಗಿದ್ದಾನೆ. ಆ ವರುಣ ನೀರಿನಲ್ಲಿ ವಾಸವಾಗಿದ್ದಾನೆ ಎಂಬ ಕಾರಣಕ್ಕೆ
ಅವನಿಗೆ ವರುಣ ಅಂತ ಹೆಸರು. ವರುಣ. ನ ಅಂದರೆ ನಶ್ಚ ನಿರ್ವೃತ್ತಿ ವಾಚಕ. ನ ಅಂದರೆ ಸುಖವಾಚಕ ಶಬ್ದ, ಅದು ನ ಅನ್ನೋದು ಸುಖವನ್ನು ಹೇಳ್ತಾ ಇದೆ. ವರಹಣಃ. ವರಹಣಃ ಯಸ್ಮಾತ್ ಸಹ ವರುಣಃ. ಯಾರಿಂದಾಗಿ ಶ್ರೇಷ್ಠವಾದ ಮೋಕ್ಷ ಸುಖವು ಲಭಿಸುತ್ತದೆಯೋ ಅವನು ವರುಣ ಅಂತ ಬಹುರಿ ಸಮಾಸ. ವರಹಣಃ ಯಸ್ಮಾತ್ ಸಹ ವರುಣಃ. ಯಾರಿಂದಾಗಿ ಶ್ರೇಷ್ಠವಾಗಿರತಕ್ಕಂತಹ ಮೋಕ್ಷ ಸುಖ ಲಭ್ಯವಾಗುತ್ತೆ? ಪರಮಾತ್ಮನಿಂದಲೇ ಮೋಕ್ಷ ಸುಖ ಲಭ್ಯವಾಗುವಂಥದ್ದು. ಆದ್ದರಿಂದ ವರಹಣಃ ಯಸ್ಮಾತ್. ಯಸ್ಮಾತ್ ಯಾವನಿಂದ. ವರಹಣಃ. ವರಹ ಅಂದರೆ ಶ್ರೇಷ್ಠವಾದ, ನಹ ಅಂದರೆ ಸುಖ. ನಶ್ಚ ನಿರ್ವೃತ್ತಿ ವಾಚಕ. ನ ಶಬ್ದ ಅನ್ನೋದು ಸುಖವನ್ನು ಹೇಳ್ತಾ ಇದೆ. ಶ್ರೇಷ್ಠವಾದ ಸುಖ ಅಂದರೆ ಅದು ಮೋಕ್ಷ ಸುಖ. ಅದು ಯಾವನಿಂದ ಲಭ್ಯವೋ ಅವನು ವರುಣ. ವರಣ ಅಲ್ಲಿ ಅಕಾರಕ್ಕೆ ಉಕಾರ ಬಂದಿದೆ, ಬಂದು ವರುಣ ಅಂತಾಗಿದೆ. ಯಾದಸಾಂ ವರುಣ. ಆ ಜಲಚರ ವಸ್ತುಗಳಲ್ಲಿ, ಪ್ರಾಣಿಗಳಲ್ಲಿ ನಾನು ಉತ್ಕೃಷ್ಟ ಆನಂದದತ್ವಾತ್. ಆ ಎಲ್ಲ ಜಲಚರಗಳಿಗೆ ಉತ್ಕೃಷ್ಟವಾಗಿರತಕ್ಕಂಥ ಆನಂದವನ್ನು ಕೊಡುವನಾಗಿದ್ದು ವರುಣ ಶಬ್ದವಾಚ್ಯನಾಗಿ ಆ ವರುಣನಲ್ಲಿ ನಾನು ಶ್ರೇಷ್ಠತೆಯನ್ನು ತಂದುಕೊಡ್ತಾ ಅವನಲ್ಲಿ ವಾಸವಾಗಿದ್ದೇನೆ ಅಂತ. ನಶ್ಚ ನಿರ್ವೃತ್ತಿ ವಾಚಕ ಇತ್ಯುಕ್ತೆ ವರಶಬ್ದಸ್ಯ ಉಕಾರ ಅಂತ ಆದೇಶ. ವರಶಬ್ದಕ್ಕೆ ಉಕಾರವು ಆದೇಶವಾಗಿ ಬರ್ತದೆ. ವೃಣೋತೀತಿ ವಾ ವರುಣ. ವೃಂಗ್ ಉಣಪ್ರತ್ಯಯ. ಋಗತೋ ಇತಿ ಧಾತೋ. ವರುಣ ಶಬ್ದಕ್ಕೆ ಇನ್ನೊಂದು ಅರ್ಥ ವೃಣೋತೀತಿ ವಾ ವರುಣ. ಒಂದು ವರಹಣಃ ಯಸ್ಮಾತ್ ಸಹ ವರುಣ. ಜಲಚರ ಪ್ರಾಣಿಗಳಿಗೆ ಮಾತ್ರ ಅಲ್ಲ, ಯಾರಿಂದಾಗಿ ಶ್ರೇಷ್ಠವಾಗಿರತಕ್ಕಂತಹ ಮೋಕ್ಷ ಸುಖ ಲಭಿಸ್ತದೋ ಆ ಕಾರಣದಿಂದ ಪರಮಾತ್ಮ ವರುಣ ಅಂತ ಹೇಳೋದು. ಅಷ್ಟ ಮಾತ್ರ ಅಲ್ಲ, ಋಣೋತೀತಿ ವರುಣ. ವೃಂಗ್ವರ್ಣೆ ಧಾತು. ವೃಂಗ್ವರ್ಣೆ ಧಾತುವಿಗೆ ಋಣೋತಿ ಅಂದರೆ ಸ್ವೀಕಾರ ಮಾಡ್ತಾನೆ ಎಂಬ ಅರ್ಥದಲ್ಲಿ ಉಣು ಪ್ರತ್ಯಯ ಬಂದು ಋ ಪ್ಲಸ್ ಉಣ ಅಂತಾದಾಗ ವರುಣ ಅಂತಾಗತ್ತೆ. ವೃ ಪ್ಲಸ್ ಉಣ, ಅಲ್ಲಿ ಉರುಗೆ ಗುಣ ಬರುತ್ತೆ. ವೃ ಇದ್ದದ್ದು ವರ್ ಅಂತ ಆಯಿತು. ವರ್ ಉಣ ವರುಣ ಅಂತ. ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಭಕ್ತರು ಏನು ಕೊಟ್ಟರು ಅದನ್ನು ಸ್ವೀಕಾರ ಮಾಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಎಂಬ ಶ್ಲೋಕದಲ್ಲಿ ಹೇಳಿಲ್ವಾ? ಭಕ್ತರು ಕೊಡ್ತಕ್ಕಂತಹ ಯಾವುದನ್ನು ಕೂಡ ಅವನು ಸ್ವೀಕಾರ ಮಾಡ್ತಾನೆ. ಯಾಕೆ ಅಂದರೆ ಅವನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ, ಭಕ್ತರನ್ನು ಅನುಗ್ರಹಿಸೋಕ್ಕೋಸ್ಕರವಾಗಿ ಅವನು ಸ್ವೀಕಾರ ಮಾಡ್ತಾನೆ ಎಂಬ ಕಾರಣಕ್ಕೆ ಅವನಿಗೆ ವರುಣ ಅಂತ ಹೆಸರು. ವೃಂಗ್ವರ್ಣೆ ಧಾತುವಿಗೆ ಉಣ ಪ್ರತ್ಯಯ ಬಂದು ವೃ ಪ್ಲಸ್ ಉಣ ಅಂತಾಗಿ ವೃ ಎಂಬಲ್ಲಿ ಋಕಾರಕ್ಕೆ ವೃದ್ಧಿ ಬರುತ್ತೆ, ಗುಣ ಬರುತ್ತೆ. ವೃದ್ಧಿ ಅಲ್ಲ, ಗುಣ. ವರ್ ಅಂತಾಗಿ ವರ್ ಉಣ ವರುಣ ಅಂತ ಶಬ್ದ ಆಗುತ್ತೆ. ಹೀಗೆ ವರುಣ ಶಬ್ದ ವಾಚ್ಯನಾಗಿದ್ದಾನೆ. ಭಕ್ತರನ್ನು ಅನುಗ್ರಹಿಸೋಕ್ಕೋಸ್ಕರವಾಗಿ ಅವರು ಕೊಡೋದನ್ನು ಸ್ವೀಕಾರ ಮಾಡ್ತಾ ಇದ್ದ ಎಂಬ ಕಾರಣಕ್ಕೆ ವರುಣ ಎಂಬ ವಿಭೂತಿ ರೂಪ ಅದು ವರುಣನಲ್ಲಿದ್ದುಕೊಂಡು ವರುಣನಿಗೆ ಶ್ರೇಷ್ಠತ್ವವನ್ನು ತಂದುಕೊಡ್ತಾ ಅವನಿಗೆ ನಿಯಾಮಕನಾಗಿ ಇದೆ ಅಂತ ಅದರ ಅಭಿಪ್ರಾಯ. ಇನ್ನು ಅರ್ಯಮ ಶಬ್ದ ವಾಚ್ಯನಾಗಿದ್ದೇನೆ ಅಂತ ಹೇಳಿದ. ಅರ್ಯಮ. ಅರ್ಯಮ ಅರ್ಯಮ ಅಂದರೆ ಸೂರ್ಯ. ಪಿತೃದೇವತೆಗಳಲ್ಲಿ ಒಬ್ಬ ಅರ್ಯಮ ಅಂತಿದ್ದಾನೆ. ಈ ಅರ್ಯಂ ಋಗತೌ ಇತಿ ಧಾತೋ ಯಪ್ರತ್ಯಯೇ ಅರ್ಯಂ ಜ್ಞೇಯಂ ತನ್ಮಾತಿ ಜಾನಾತೀತಿ ಅರ್ಯಮ ನಾಮ. ಅರ್ಯಮ ಅಂದರೆ ಋಗತೌ ಧಾತು. ಋಗತೌ ಧಾತುವಿಗೆ ಯಪ್ರತ್ಯಯ ಬರುತ್ತೆ. ಬಂದು ರು ಎಂಬಲ್ಲಿ ಋಕಾರಕ್ಕೆ ಗುಣ ಬಂದು ಅರ್ ಅಂತ ಆಗುತ್ತೆ. ಅರ್ಯ ಅರ್ಯ ಅಂತ ಆಗುತ್ತೆ. ಅರ್ಯ ಅಂದ್ರೇನು? ಜ್ಞೇಯ ಅಂತ ಅರ್ಥ. ಯಾಕೆಂದರೆ ಋಗೆ ಏನರ್ಥ? ಗತಿ ಅಂತ ಅರ್ಥ. ಗತಿ ಅಂದರೆ ಏ ಗತ್ಯರ್ಥಕಾಹ ತೇ ಜ್ಞಾನಾರ್ಥಕಾಹ. ಸಂಸ್ಕೃತದಲ್ಲಿ ಯಾವುದ್ಯಾವುದು ಗತಿ ಎಂಬ ಅರ್ಥವನ್ನು ಕೊಡ್ತೋ ಅದಕ್ಕೆಲ್ಲದಕ್ಕೂ ಜ್ಞಾನ ಎಂಬ ಅರ್ಥ ಇದೆ. ಹಾಗಾದರೆ ಈ ಅರ್ಯ ಅಂದರೆ ತಿಳಿಲಿಕ್ಕೆ ಯೋಗ್ಯನಾದವ ಅಂತ ಅರ್ಥ, ಜ್ಞೇಯ ಅಂತ ಅರ್ಥ. ಅರ್ಯಂ ನಾಮ ಜ್ಞೇಯಂ. ಜ್ಞೇಯಂ ತತ್ ಮಾತೀತಿ. ಮಾತಿ ಅಂದರೆ ಜಾನಾತಿ. ಆ ಅರ್ಯನನ್ನು ತಿಳಿದವ. ಅರ್ಯನನ್ನು ತಿಳಿದವ ಎಂಬ ಕಾರಣಕ್ಕೆ ಇವನು ಅರ್ಯಮ. ಅರ್ಯ ಅಂದರೆ ಯಾರು? ಜ್ಞೇಯ.
ಜ್ಞೇಯವಾಗಿರತಕ್ಕಂತಹ ವಸ್ತು ಯಾವುದು ಅದು, ಅದನ್ನು ಚೆನ್ನಾಗಿ ತಿಳಿಯಬೇಕಾದ್ದನ್ನು ಚೆನ್ನಾಗಿ ತಿಳಿದವ ಎಂಬ ಕಾರಣಕ್ಕೆ ಅರ್ಯಮ ಎಂಬ ಹೆಸರಿನಿಂದ ವಾಚ್ಯನಾಗಿ, ಅರ್ಯಮ ಎಂಬ ಪಿತೃಗಳಲ್ಲಿ ಇರತಕ್ಕಂತಹ ಅರ್ಯಮ ಎಂಬ ಪಿತೃದೇವತೆಯಲ್ಲಿದ್ದುಕೊಂಡು ಅವನಿಗೆ ನಿಯಾಮಕನಾಗಿ ಅವನಿಗೆ ಶ್ರೇಷ್ಠತ್ವವನ್ನು ತಂದುಕೊಡ್ತಾ ಇರೋದು ಅಂತ ಈ ವಾಕ್ಯದ ಅಭಿಪ್ರಾಯ. ಇನ್ನು ಯಮಃ ಸಂಯಮತಾಂ ಅಂತ ಹೇಳಿದ. ಸಂಯಮತಾಂ ಅಂದರೆ ನಿಯಮನ ಮಾಡ್ತಕ್ಕಂಥವರು. ನಿಯಮನ ಮಾಡೋರು ಯಾರಿದ್ದಾರೆ ಅವರಲ್ಲಿ ನಾನು ಯಮ. ಅಂದರೆ ನಿಯಮನ ಮಾಡುವವರು ಯಾರಿದ್ದಾರೆ, ಬಂಧನ ಮಾಡ್ತಕ್ಕಂಥವ್ರು ಅಥವಾ ಈ ದಂಡಿಸುವವರು, ನಿಯಂತ್ರಣ ಮಾಡ್ತಕ್ಕಂಥವರು, ಅಂಥವರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಯಮ ಅಂತ ಹೇಳ್ತೇವೆ ನಾವು. ಯಮ ಅವನು ನಿಯಮನ ಮಾಡ್ತಕ್ಕಂಥವನು ಅಂತ, ಆ ನಿಯಮನ ಶಕ್ತಿ. ಯಮನಲ್ಲಿದ್ದುಕೊಂಡು ಆ ನಿಯಮನ ಶಕ್ತಿಯನ್ನು ಕೊಡುತ್ತಾ ಆ ಯಮ ಎಲ್ಲರೂ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ ನೋಡಿ, ಅದಕ್ಕೆ ಅವನಿಗೆ ಯಮ ಅಂತ ಹೆಸರು. ಯಮ ಅಂದರೆ ಹಾಗೆ ನಿಯಮನ ಮಾಡ್ತಕ್ಕಂಥವ ಅಂತ, ಎಲ್ಲರನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ಹೀಗೆ ಯಮನಲ್ಲಿದ್ದುಕೊಂಡು ಎಲ್ಲರನ್ನೂ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರುವ ಕಾರಣ ಇವನು ಯಮ ಎಂಬ ವಿಭೂತಿ ರೂಪದಿಂದ ಆ ಯಮನಿಗೆ ಶ್ರೇಷ್ಠತ್ವ ತಂದು ಕೊಡ್ತಾ ಅವನಲ್ಲಿ ಇದ್ದಾನೆ ಅಂತ ಅರ್ಥ. ಸಂಯಮತಾಂ ಅಂದರೆ ನಿಯಮನ ಮಾಡ್ತಕ್ಕಂಥವರ ಮಧ್ಯೆ ಯಮಃ ನಿಯಮನ ಹೇತುನಾ ಯಮನಾಮ. ಯಮ ಅಂದ್ರೇನು? ನಿಯಮನ ಹೇತುನಾ ಯಮನಾಮ, ನಿಯಮನ ಮಾಡುವನಾದ್ದರಿಂದ ಎಲ್ಲರೂ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರುವ ಕಾರಣದಿಂದಾಗಿ ಯಮನಾಮಕನಾಗಿ ಯಮಾಖ್ಯ ಸಾರಧರ್ಮಪ್ರದಃ. ಆ ಯಮನಲ್ಲಿ ಇದ್ಕೊಂಡು ಯಮಾಖ್ಯ ಸಾರಪ್ರದ, ಅವನಿಗೆ ಸಾರವನ್ನು ಶಕ್ತಿಯನ್ನು ತಂದುಕೊಡ್ತಕ್ಕಂತಹ ವಿಭೂತಿ ರೂಪ, ಅಂತಹ ರೂಪದಿಂದ ಇದ್ದುಕೊಂಡು ಅವನಿಗೆ ಶ್ರೇಷ್ಠತೆ ತಂದುಕೊಡ್ತದ, ಅವನಿಗೆ ನಿಯಾಮಕನಾಗಿದ್ದೇನೆ ಅಂತ ಇದರ ಅಭಿಪ್ರಾಯ ಅಂತ ವಿವೃತ್ತಿಯಲ್ಲಿ ನಿರೂಪಿಸ್ತಾರೆ. ಹಾಗೆ ದೈತ್ಯರಲ್ಲಿ ಪ್ರಹ್ಲಾದ ಅಂತ ಹೇಳಿದ, ಅದನ್ನು ವಿವೃತ್ತಿ ನಿರೂಪಿಸ್ತಾರೆ. ಪ್ರಹ್ಲಾದ ಅಂದರೆ ಏನು? ಪ್ರಹ್ಲಾದ ನಾಮ ಪ್ರಕೃಷ್ಟ ಹ್ಲಾದ ಸುಖಂ ಯಸ್ಯತಿ ಪ್ರಹ್ಲಾದ ನಾಮ. ಪ್ರಕೃಷ್ಟವಾದ ಹ್ಲಾದ ಅಂದರೆ ಸುಖ. ಪ್ರಹ್ಲಾದನೆಂಬ ದೈತ್ಯದಲ್ಲಿರತಕ್ಕಂತಹ ಪರಮಾತ್ಮನ ಆ ಪ್ರಹ್ಲಾದ ರೂಪ. ಎಂಥ ಪ್ರಹ್ಲಾದ ರೂಪ? ಪ್ರಕೃಷ್ಟ ಹ್ಲಾದ ಯಸ್ಯ ಸಹ ಪ್ರಹ್ಲಾದ. ಪ್ರಹ್ಲಾದ ಅಂದರೆ ಅಂದರೆ ಪ್ರಕೃಷ್ಟವಾಗಿರತಕ್ಕಂತಹ ಹ್ಲಾದ ಸುಖ ಅದು ಯಾರಿಗಿದೆ ಅಂದರೆ ಅದು ಇರುವಂಥದ್ದು ಪರಮಾತ್ಮನಿಗೆ ಮಾತ್ರ. ಆದ್ದರಿಂದ ಪ್ರಹ್ಲಾದ ಶಬ್ದವಾಚ್ಯನಾಗಿರ್ತಕ್ಕಂಥ ಪರಮಾತ್ಮ. ಅಂತಹ ಪ್ರಹ್ಲಾದ ನಾಮ ಶಬ್ದವಾಚ್ಯನಾಗಿ ಪ್ರಹ್ಲಾದ ನಾಮಕ ದೈತ್ಯ ಕುಲದಲ್ಲಿ ಹುಟ್ಟಿದವ ಪ್ರಹ್ಲಾದ, ಆದ್ದರಿಂದ ಅವನು ದೈತ್ಯ ಅಂತ ಹೇಳೋದು. ಪ್ರಹ್ಲಾದ ನಾಮಕ ದೈತ್ಯನಲ್ಲಿ ಇದ್ದುಕೊಂಡು ಅವನಿಗೆ ನಾನು ಶ್ರೇಷ್ಠತೆಯನ್ನು ತಂದುಕೊಟ್ಟಿದ್ದೇನೆ ಅಂತ ಅದರ ಅಭಿಪ್ರಾಯ. ಇನ್ನು ಕಾಲ ಶಬ್ದವಾಚ್ಯನಾಗಿದ್ದೇನೆ. ಕಾಲಃ ಕಲಯತಾಂ ಅಹಂ ಕಾಲಃ. ಏನು ಕಲಯತಾಂ? ಕಲಯತಾಂ ಅಂದರೆ ಆಕಲಯತಾಂ. ಅಂದರೆ ಏನು? ಚೆನ್ನಾಗಿ ತಿಳಿದವರು ಅಂತ ಅರ್ಥ, ಒಳ್ಳೆ ಅರಿವುಳ್ಳವರು ಅಂತ ಅರ್ಥ. ಅಥವಾ ಬಂಧನಾದಿ ಕುರುವತಾಂ, ಬಂಧನಾದಿಗಳಿಂದ ಮಾಡುವನಾದ್ದರಿಂದ ಕಲಜ್ಞಾನೇ ಧಾತು ಸರ್ವಂ ಆಕಲಯತೀತಿ ಕಾಲನಾಮ. ಎಲ್ಲವನ್ನು ತಿಳಿದವನು ಅಂತ ಒಂದರ್ಥ. ಇನ್ನೊಂದು ಸರ್ವಂ ಆಕಲಯತಿ, ಎಲ್ಲರಿಗೂ ಬಂಧನಾದಿಗಳನ್ನು ಮಾಡ್ತಕ್ಕಂಥವನು. ಅವನೇ ಬಂಧಕ, ಅವನೇ ಮೋಚಕ. ಬಂಧಕೋ ಭೋಪಾಶಾಚ್ಯ ಮೋಚಕ. ಅವನೇ ಬಂಧಕನಾಗಿದ್ದಾನೆ, ಅವನೇ ಮೋಚಕನಾಗಿದ್ದಾನೆ. ಆದ್ದರಿಂದ ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷ ಸಹ. ಎಲ್ಲವನ್ನೂ ಮಾಡ್ತಕ್ಕಂಥವನು ಅವನೇ, ಅಜ್ಞಾನವನ್ನು ಕೊಡ್ತಕ್ಕಂಥವನು ಅವನೇ, ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಕ್ಕಂಥವನು ಅವನೇ, ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡ್ತಕ್ಕಂಥವನು ಅವನೇ. ಆದ್ದರಿಂದ ಬಂಧನಾದಿಗಳನ್ನು ಸೃಷ್ಟ್ಯಾದಿ ಅಷ್ಟಕರ್ತೃತ್ವದಲ್ಲಿ ಅದು ಕೂಡ ಇದೆಯಲ್ಲ,
ಬಂಧನಾದಿಗಳನ್ನು ಮಾಡುವ ಮಧ್ಯದಲ್ಲಿ ಕಾಲ ಶಬ್ದವಾಚ್ಯನಾಗಿ ನಾನು ಕಾಲನಾಗಿದ್ದೇನೆ. ಕಾಲ ಅಂದರೆ ಕಲಯತಾಂ ಬಂಧನಾದಿ ಕುರ್ವತಾಂ ಕಲಜ್ಞಾನಿ ಇತಿ ಧಾತೋ ಸರ್ವಂ ಆಕಲಯತಿ ಎಲ್ಲವನ್ನು ತಿಳಿದವ, ಎಲ್ಲರಿಗೂ ಬಂಧನಾದಿಗಳನ್ನು ಮಾಡುವ ಎಂಬ ಕಾರಣದಿಂದ ಕಾಲ ಶಬ್ದವಾಚ್ಯನಾಗಿ ನಾನು ಕಾಲನಲ್ಲಿ ಇದ್ದೇನೆ ಅಂತ ಅದರ ಅಭಿಪ್ರಾಯ. ಕಲಯತಾಂ ಆಕಲಯತಾಂ ಬಂಧನಾದಿ ಕುರ್ವತಾಂ ವಾ ಕಾಲಃ ಕಲಜ್ಞಾನ ಇತಿ ಧಾತೋ ಸರ್ವಂ ಆಕಲಯತಿ ಇತಿ ಕಾಲನಾಮ ತನ್ನಾಮ ಕಾಲನಾಮ ಅಂತಹ ಕಾಲನಲ್ಲಿ ಇದ್ದವನು ಅಂತ ಅರ್ಥ. ಇನ್ನು ಮೃಗಾಣಾಂ ಮೃಗೇಂದ್ರ ಅಂತ ಹೇಳಿದ, ಅದನ್ನು ವಿವರಿಸ್ತಾ ಇದ್ದಾರೆ. ಮೃಗಯಂತಿ ಅನ್ವೇಷಯಂತಿ ಇತಿ ಮೃಗಾಹ. ಮೃಗ ಅಂದರೆ ಏನು? ಮೃಗ ಅಂದರೆ ಭಕ್ತರು ಅಂತ. ಮೃಗಯಂತಿ ಪರಮಾತ್ಮನ ಹುಡುಕ್ತಾ ಇದ್ದಾರೆ ಅವರು. ಮೃಗಯಂತಿ ಅನ್ವೇಷಯಂತಿ ಇತಿ ಮೃಗಾಹ ಭಕ್ತಾಹ ತದ್ ಅಧಿಪತಿತ್ವಾತ್, ಅಂತಹ ಮೃಗ ಭಕ್ತರಿಗೆ ಇವನು ಅಧಿಪತಿ, ಆದ್ದರಿಂದ ಇವನು ಮೃಗೇಂದ್ರ. ಮೃಗೇಂದ್ರ ಶಬ್ದವಾಚ್ಯನಾಗಿ ಮೃಗಶಬ್ದವಾಚ್ಯರಾಗಿರತಕ್ಕಂತಹ ಭಕ್ತರಿಗೆ ಇವನು ಅಧಿಪನಾಗಿ, ಮೃಗೇಂದ್ರ ಶಬ್ದವಾಚ್ಯನಾಗಿ ಮೃಗೇಂದ್ರನಾಗಿರತಕ್ಕಂತಹ ಸಿಂಹದಲ್ಲಿ ಇದ್ದುಕೊಂಡು ಎಲ್ಲ ಮೃಗಗಳಿಗಿಂತಲೂ ಶ್ರೇಷ್ಠತೆಯನ್ನು ತಂದುಕೊಡ್ತಾ ಇದ್ದಾನೆ ಅಂತದರ ಅಭಿಪ್ರಾಯ. ಸ್ವಾತ್ಮಾನಂ ಮೃಗಯಂತಿ, ತನ್ನನ್ನು ಹುಡುಕ್ತಾರೆ ಎಂಬ ಕಾರಣಕ್ಕೆ, ಅನ್ವೇಷಯಂತಿ ಹುಡುಕ್ತಾರೆ ಎಂಬ ಕಾರಣಕ್ಕೆ ಮೃಗಾಹ ಭಕ್ತಃ ತದಧಿಪತಿತ್ವಾತ್, ಎಲ್ಲ ಭಕ್ತರಿಗೂ ಅಧಿಪತಿಯಾದ್ದರಿಂದ ಮೃಗೇಂದ್ರ ನಾಮ ಮೃಗೇಂದ್ರಸ್ಥಃ, ಮೃಗೇಂದ್ರ ಶಬ್ದವಾಚ್ಯನಾಗಿ ಮೃಗೇಂದ್ರ ಸಿಂಹದಲ್ಲಿ ಇರತಕ್ಕಂಥವನು. ಹೀಗೆ ಅದರ ಅಭಿಪ್ರಾಯ. ಇನ್ನು ವೈನತೇಯ ಅಂದರೆ ವಿಶೇಷೇಣ ನತಾಹ ವಿನತಾಹ ತೇಷಾಂ ಆಶ್ರಯತೆಯ ತತ್ಸಂಬಂಧಿ ವೈನತೇಯ. ವೈನತೇಯ ಅಂದರೆ ಪರಮಾತ್ಮ. ಯಾಕೆಂದರೆ ವೈನತೇಯೋ ನತಾಸ್ಪದಃ, ಯಾರು ತನ್ನನ್ನು ಆಶ್ರಯಿಸ್ತಾರೆ, ಯಾರು ತನ್ನನ್ನು ನಮಿಸ್ತಾರೆ ಅವರಿಗೆ ಪರಮಾತ್ಮ ಆಶ್ರಯ ಕೊಡ್ತಾನೆ, ಅವರಿಗೆ ಸುಖವನ್ನುಂಟು ಮಾಡ್ತಾನೆ ಎಂಬ ಕಾರಣಕ್ಕೆ ಪರಮಾತ್ಮನಿಗೆ ವೈನತೇಯ ಅಂತ ಹೇಳೋದು. ವಿನತ ವಿಶೇಷೇಣ ನತಾಹ, ವಿಶೇಷವಾಗಿ ತನ್ನನ್ನು ವಿಶೇಷವಾಗಿ ನಮಿಸ್ತಕ್ಕಂಥ ಭಕ್ತರಿದ್ದಾರಲ್ಲ ಅವರು ವಿನತರು. ಅಂತಹ ವಿನತರಿಗೆ ಆಶ್ರಯನಾಗಿದ್ದಾನೆ. ಆಶ್ರಯಾರ್ಥದಲ್ಲಿ ಢಕ್ ಪ್ರತ್ಯಯ ಬರ್ತದೆ. ಢಕ್ ಅಂತ ಪ್ರತ್ಯಯ ಬಂದರೆ ಆ ಢಕ್ಗೆ ಏಯ ಅಂತಂದು ಪ್ರತ್ಯಯ ಬರ್ತದೆ. ಆಯನೇನೀಯ ಫಡಕ ಜಗಾಂ ಪ್ರತ್ಯಯಾದೀನಾಂ ಅಂತ ಸೂತ್ರ. ಅದರ ಪ್ರಕಾರ ಏಯ ಪ್ರತ್ಯಯ ಬಂದು ವೈನತೇಯ ಅಂತ ಆಗತ್ತೆ. ವಿಶೇಷಣ ನತಾಹ ವಿನತಾಹ, ವಿಶೇಷವಾಗಿ ನಮಿಸ್ತಕ್ಕಂಥವರು ಭಕ್ತರು, ಅಂಥವರಿಗೆ ಪರಮಾತ್ಮ ಆಶ್ರಯನಾಗಿದ್ದಾನೆ, ಸಂಬಂಧಿಸಿದ್ದಾನೆಂಬ ಕಾರಣಕ್ಕೆ ಆ ವಿನತಾ ಶಬ್ದದ ಮೇಲೆ ಢಕ್ ಪ್ರತ್ಯಯ ಬಂತು. ಢಕ್ ಪ್ರತ್ಯಯ ಬಂದು ವೈನತೇಯ ಅಂತ ಶಬ್ದ ಆಗತ್ತೆ. ವಿನತರಿಗೆ ಆಶ್ರಯನಾಗಿದ್ದಾನೆ ಆ ಅರ್ಥದಲ್ಲಿ ಪರಮಾತ್ಮ ವೈನತೆಯ ಶಬ್ದ ವಾಚ್ಯನಾಗಿದ್ದಾನೆ. ವಿಶೇಷಣತಃ ವಿನತಾಃ ತೇಷಾಂ ಆಶ್ರಯತೆಯ, ಅವರಿಗೆ ಆಶ್ರಯನಾಗಿದ್ದಾನೆ ಎಂಬ ಕಾರಣದಿಂದಾಗಿ ಮತ್ತು ಅವರಿಗೆ ಸಂಬಂಧಿಸಿದ್ದಾನೆ ಎಂಬ ಕಾರಣಕ್ಕಾಗಿ ವೈನತೇಯ, ಪರಮಾತ್ಮ ವೈನತೆಯ ಶಬ್ದ ವಾಚ್ಯನಾಗಿದ್ದಾನೆ. ವೈನತೆಯೋ ನತಾಸ್ಪದಃ, ಯಾರು ನತರಾಗಿದ್ದಾರೋ ಅವರಿಗೆ ಆಶ್ರಯ ಕೊಡ್ತಕ್ಕವನು ಎಂಬ ಅರ್ಥದಲ್ಲಿ ವೈನತೆಯ ಶಬ್ದ ಇರುವಂಥದ್ದು. ಹೀಗೆ ವಿನತಾನಾಂ ಸಂಬಂಧಿ ಎಂಬ ಅರ್ಥದಲ್ಲಿ ಢಕ್ ಪ್ರತ್ಯಯ ಬಂದು ವೈನತೆಯ ಅಂತ ಶಬ್ದ ಆಗಿದೆ. ಅಂತಹ ವೈನತೆಯ ಶಬ್ದ ವಾಚ್ಯನಾಗಿ ವಿನತೆಯ ಮಗನಾಗಿರತಕ್ಕಂತಹ ಗರುಡನ ಇದ್ದುಕೊಂಡು ಇತರ ಪಕ್ಷಿಗಳಿಗಿಂತ ಅವನಿಗೆ ಶ್ರೇಷ್ಠತೆಯನ್ನು ತಂದುಕೊಟ್ಟು ಅವರಿಗೆ ನಿಯಾಮಕನಾಗಿದ್ದಾನೆ ಅಂತ ಇದರರ್ಥ. ಇನ್ನು ಮುಂದೆ ಪವನಃ ಪವತಾಮಸ್ಮಿ, ರಾಮಃ ಶಸ್ತ್ರಭೃತಾಮಹಂ, ಯಶಾಣಾಂ ಮಕರಶ್ಚಾಸ್ಮಿ, ಸ್ರೋತಸಾಮಸ್ಮಿ ಜಾಹ್ನವಿ. ಈ ಶ್ಲೋಕದ ಅರ್ಥವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.
ಧನ್ಯವಾದಗಳು.